ಒಂದು ಸುಂದರವಾದ ಚಿಕ್ಕದಾದ ಹಳ್ಳಿಯಲ್ಲಿ ರಾಮು ಎಂಬ ಬಡ ಹುಡುಗನೊಬ್ಬ ವಾಸ ಮಾಡುತ್ತಿದ್ದನು. ಅವನ ಮನೆಯಲ್ಲಿ ಒಂದು ಚಿಕ್ಕದಾದ ಹಸುವನ್ನ ಸಾಕುತ್ತಿದ್ದನು. ಆ ಹಸುವಿನ ಕುತ್ತಿಗೆಗೆ ಒಂದು ಹಳೆಯದಾದ ಗಂಟೆಯನ್ನ ಕಟ್ಟಲಾಗಿತ್ತು. ಆ ಗಂಟೆಯ ಶಬ್ದವನ್ನ ಕೇಳಿದರೆ ಅಲ್ಲಿರುವಂತಹ ಹಳ್ಳಿಯವರಿಗೆಲ್ಲ ತುಂಬಾನೇ ಇಷ್ಟವಾಗುತ್ತಿತ್ತು. ಹಾಗೆ ಈ ರಾಮುವಿಗೆ ಒಂದಿಷ್ಟು ಜನ ಸ್ನೇಹಿತರು ಕೂಡ ಇದ್ದರು. ರಾಮು ಪ್ರತಿದಿನ ಹಸುವನ್ನ ಮೇಯಿಸಲು ಈ ಸ್ನೇಹಿತರನ್ನೆಲ್ಲ ಕರೆದುಕೊಂಡು ಹೋಗುತ್ತಿದ್ದನು. ಆಗ ಒಂದು ದಿನ ಅವನ ಸ್ನೇಹಿತರು ಹೇಳಿದರು, ಈ ಹಳೆಯ ಗಂಟೆ ಬೇಡ, ಇದು ತುಂಬಾನೇ ಹಳೆಯದಾಗಿದೆ. ನಿನ್ನ ಹಸುವಿಗೆ ಒಂದು ಹೊಸದಾಗಿರುವಂತಹ ಮಿನುಗುವ ಗಂಟೆಯನ್ನ ತಂದು ಕಟ್ಟು, ಆಗ ಎಲ್ಲರೂ ನಿನ್ನ ಹಸುವನ್ನೇ ನೋಡುತ್ತಾರೆ ಎಂದು ಅವನ ಸ್ನೇಹಿತರೆಲ್ಲರೂ ಸಲಹೆಯನ್ನ ನೀಡಿದರು. ರಾಮು ಅದಕ್ಕೆ ಒಪ್ಪಿಕೊಂಡ. ಅವನು ಮಾರನೆಯ ದಿನವೇ ಮಾರುಕಟ್ಟೆಗೆ ಹೋಗಿ ಒಂದು ಸುಂದರವಾದ ಹೊಳೆಯುವ ಹೊಸ ಗಂಟೆಯನ್ನ ತಂದು ತನ್ನ ಹಸುವಿಗೆ ಕಟ್ಟಿದನು. ಆದರೆ ಆ ಹೊಸ ಗಂಟೆಗೆ ಶಬ್ದವೇ ಇರಲಿಲ್ಲ. ಮುಂದಿನ ದಿನ ಹಸು ಕಾಡಿನಲ್ಲಿ ಮೇಯಲು ಹೋದಾಗ ಆ ಹಸು ಅಲ್ಲೇ ತಪ್ಪಿಹೋಯಿತು. ಹಳೆಯ ಗಂಟೆ ಇದ್ದರೆ ಶಬ್ದ ಕೇಳಿ ಹುಡುಕಬಹುದಾಗಿತ್ತು. ಆದರೆ ಈಗ ಎಲ್ಲಿ ಹುಡುಕುವುದೆಂದೇ ತಿಳಿಯದಾಗಿತ್ತು. ರಾಮು ತುಂಬಾನೇ ಬೇಜಾರು ಮಾಡಿಕೊಂಡ. ಹಾಗೆ ಅತ್ತ ಕೂಡ. ಆಗ ಊರಿನ ವಯಸ್ಸಾದ ತಾತ ಒಬ್ಬರು ಸಿಕ್ಕಿ ರಾಮುವಿಗೆ ಸಮಾಧಾನ ಮಾಡುತ್ತಾ ಹೇಳಿದರು, ರಾಮು, ಮಿನುಗುವುದೆಲ್ಲವೂ ಉತ್ತಮ ಅಲ್ಲ ಮಗನೇ, ಉಪಯೋಗ ಇರುವುದೇ ನಿಜವಾದ ಬೆಲೆ. ರಾಮು ತನ್ನ ತಪ್ಪನ್ನ ಅರಿತುಕೊಂಡ. ಕೆಲ ದಿನಗಳ ನಂತರ ಹಸು ಸಿಕ್ಕಿತು. ಆ ದಿನದಿಂದ ರಾಮು ಹೊರಗಿನ ಮಿನುಗುವಿಕೆಗೆ ಅಲ್ಲ, ಒಳಗಿನ ಮೌಲ್ಯಕ್ಕೆ ಮಹತ್ವ ಕೊಡಲು ಕಲಿತ. ಹೊರಗಿನ ಸೌಂದರ್ಯಕ್ಕಿಂತ ಉಪಯೋಗ ಮತ್ತು ಸತ್ಯವೇ ಹೆಚ್ಚು ಮುಖ್ಯ ಎಂಬುದು ಈ ಕಥೆಯ ನೀತಿಯಾಗಿದೆ.